ಕೇಂದ್ರ ಸರ್ಕಾರ ಇಂದಿನ ಬಜೆಟಲ್ಲಿ ರೈತರಿಗೆ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸವನ್ನು ಮಾಡಿದೆ. ರೈತರ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟನ್ನು ನಿರ್ಮಲಾ ಸೀತಾರಾಮರವರು ಮಂಡಿಸಿದ್ದಾರೆ. ರೈತ MSP ಬೆಲೆ ಖಾತ್ರಿ ಕಾಯ್ದೆಯನ್ನು ನಾವು ಕೇಳ್ತಾ ಇದ್ದೇವೆ. MS ಸ್ವಾಮಿನಾಥನ್ ವರದಿ ಜಾರಿ ಬಗ್ಗೆ ಪ್ರಸ್ತಾಪವಿಲ್ಲ. ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇಲ್ಲ. ಕೃಷಿಗೆ ಸಾಲವನ್ನು ಕೊಡ್ತಕ್ಕಂಥ ನೀತಿ ಬದಲಾವಣೆ ಇಲ್ಲ. ಕೃಷಿಗೆ ಸುಮಾರು 20 ಲಕ್ಷ ರೂಗಳವರೆಗೆ 0% ಇಂಟ್ರೆಸ್ಟಲ್ಲಿ ಕೃಷಿಗೆ ಪೂರಕವಾದಂಥ ಸಾಲವನ್ನು ಕೊಡಬೇಕಾದಂಥ ಯೋಜನೆ ಘೋಷಣೆ ಮಾಡಬೇಕಾಗಿತ್ತು. ಏನೇನು PM ಕಿಸಾನ್ ಯೋಜನೆಯನ್ನು ಸುಮಾರು ದಿನಗಳಿಂದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಹಣವನ್ನು 25,000 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತೇಳಿ ರೈತ ಸಂಘಟನೆಗಳ ಹೋರಾಟ ಇದೆ. ಆದರೂ ಕೂಡ ಎಲ್ಲಕ್ಕಿಂತ ಮಿಗಿಲಾಗಿ ರೈತ ಬೆಳೆದಂಥ ವಸ್ತುಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಕಾಯ್ದೆ ಕಾನೂನನ್ನು ಜಾರಿ ಮಾಡ್ತಕ್ಕಂಥ MSP ಕಾಯ್ದೆಯನ್ನು ಜಾರಿಗೆ ಮಾಡ್ತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನರೇಂದ್ರ ಮೋದಿ ಅವರು 2026ಕ್ಕೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ಆದರೆ ರೈತರ ಆದಾಯ ದುಪ್ಪಟ್ಟಾಗ್ತಾ ಇಲ್ಲ. ರೈತರಿಗೆ ಕೃಷಿಗೆ ಬೇಕಾದಂಥ ಸಲಕರಣೆಗಳು, ಯಾಂತ್ರೀಕರಣಗಳು, ವಸ್ತುಗಳು ಎಲ್ಲವೂ ಕೂಡ ಗಗನಮುಖಿ ಆಗ್ತಾ ಇದೆ. ರಸಗೊಬ್ಬರದ ಬೆಲೆ ಗಗನಮುಖಿ ಆಗ್ತಾ ಇದೆ. ಇವೆಲ್ಲವನ್ನು ನೋಡಿದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ರೈತರ ಕೃಷಿಗೆ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟನ್ನು ಕೇಂದ್ರ ಸರ್ಕಾರ ಮಾಡಿ ರೈತರಿಗೆ ಒಂದು ನಿರಾಶಾದಾಯಕವಾದ ಬಜೆಟ್ ಆಗಿದೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.